ರಾಜಕಾರಣ ಅಂತಂದ್ರೆ ಅದು ಹುಡುಗಾಟಿಕೆ ಅಲ್ಲ, ಅದು ಬಣ್ಣದ ಲೋಕನೂ ಅಲ್ಲ, ಅದೊಂದು ಶುದ್ಧ ಪೂಜೆ. 24 ಗಂಟೆಯೂ ಕಮಂಡಲ ಹಾಸಿ ನಡೆಸೋ ಮಂತ್ರವಿದ್ಯೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸುಮಲತಾ ಅವರ ರಾಜಕೀಯ ಉದಾಹರಣೆಯಾಗುತ್ತೆ. 2019ರಲ್ಲಿ ಗೆದ್ದು ಬೀಗಿದ್ದ ಸುಮಲತಾ ಬದಲಾದ ರಾಜಕೀಯ ಸುಳಿಯಲ್ಲಿ ಸಿಲುಕಿ ಈ ಬಾರಿ ಎಲೆಕ್ಷನ್ ಅಖಾಡದಿಂದ ನೇಪಥ್ಯಕ್ಕೆ ಸರಿದಿದ್ದಾರೆ. ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದ್ರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ. ನನ್ನ ಜಾಗದಲ್ಲಿ ಇನ್ನೊಬ್ಬರು ಬರ್ತಾರೆ, ಆದ್ರೆ ಈ ಮಣ್ಣಿನ ಸೊಸೆ ಅನ್ನೋ ಸ್ಥಾನ ನನ್ನಿಂದ ಯಾರು ಕಿತ್ಕೊಳ್ಳೋಕೆ ಆಗೋದಿಲ್ವಲ್ಲ. ಸುಮಲತಾ ಅಂಬರೀಶ್ ಟಿಕೆಟ್ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ಅದೊಂದು ಕ್ರಾಂತಿಯ ಕಿಡಿ. 2019ರ ಎಲೆಕ್ಷನ್ನಲ್ಲಿ ದಿಢೀರ್ ಪ್ರಜ್ವಲಿಸಿದ ಬೆಂಕಿಯ ಕಿಡಿ. ಧಗಧಗಿಸಿದ ಈ ಕಿಡಿ ಹಲವು ರಾಜಕೀಯ ನಾಯಕರ ಭವಿಷ್ಯವನ್ನೇ ಮಬ್ಬುಗತ್ತಲಿಗೆ ಕೆಡವಿ ಗಹಗಹಿಸಿದ್ದಿದೆ. ಸ್ವಾಭಿಮಾನಿಯ ಗೆಲುವಿನ ಚಿಂತೆಗೆ ಬಿದ್ದವರನ್ನ ಚಿತೆಗೆ ದೂಡಿತ್ತು. ಅಂದ್ಹಾಗೆ ಈ ಕಿಡಿ ಅರ್ಧ ದಶಕ ಉರಿದು ತನ್ನ ಸಂಘರ್ಷಕ್ಕೆ ವಿರಾಮದ ಗೆರೆಯನ್ನ ಎಳೆದಿದೆ. ಮಂಡ್ಯದ ಸ್ವಾಭಿಮಾನಿ ಅಗ್ನಿ ಹೊತ್ತಿದಷ್ಟೇ ವೇಗವಾಗಿ ಆರಿದೆ. ಮಂಡ್ಯ ಚುನಾವಣೆಯಿಂದ ಹಿಂದೆ ಸರಿದ ಸುಮಲತಾ ಬೆಂಬಲಿಗರ ಸಭೆಯಲ್ಲಿ ಬಿಜೆಪಿ ಸೇರ್ಪಡೆ ಘೋಷಣೆ. ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ಇದು ಕ್ಷೇತ್ರ ತ್ಯಾಗಾನ, ಶಸ್ತ್ರತ್ಯಾಗಾನ? ಬದಲಾದ ರಾಜಕೀಯ ಚಿತ್ರಣ ಅರಿಯುವಲ್ಲಿ ಎಡವಿದ ಸಂಸದೆ ರಣಭೂಮಿಯಿಂದ ಕಾಲ್ಕಿತ್ತಿದ್ದಾರೆ ಅನ್ನೋದಷ್ಟೇ ಸತ್ಯ. ಮಂಡ್ಯದ ಗಂಡು ಅಂಬರೀಶ್ ಪತ್ನಿ ಸ್ವಾಭಿಮಾನಿ ಸುಮಲತಾ ಇವತ್ತು ಮಂಡ್ಯದಲ್ಲಿ ಮಹತ್ವದ ಸಭೆ ನಡೆಸಿದ್ರು. ಇಡೀ ರಾಜ್ಯವೇ ಎದುರು ನೋಡ್ತಾ ಇದ್ದಂತಹ ಈ ಬೆಳವಣಿಗೆ ಸಭೆ ಮುಗಿಯೋ ಹೊತ್ತಿಗೆ ಸುಮಲತಾ ನಾಗವಲ್ಲಿ ರೀತಿ ಕಮಲತಾ ಆಗಿ ಬದಲಾದ್ರು. ಯುಗಾದಿ ಅಮಾವಾಸ್ಯೆಗೂ ಮುನ್ನವೇ ಬಿಜೆಪಿ ಸೇರ್ಪಡೆಗೆ ಮಂಡಲ ಹಾಕಿದ್ರು. ಎಲ್ಲರೂ ನೀವು ನೋಡಿದಾಗೆ MP ಸೀಟೋ MLA ಸೀಟೋ ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ಈ ಚುನಾವಣೆಯಲ್ಲಿ ಸ್ಪರ್ಧೆ ಇಲ್ಲ ಅಂತ ವಿದಾಯದ ನುಡಿಯಾಡಿದ ಸುಮಲತಾ ಮಂಡ್ಯ ಬಿಟ್ಟು ಹೋಗಲ್ಲ ಅನ್ನೋ ವಾಗ್ದಾನವನ್ನ ಮಾಡಿದ್ರು. ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದ್ರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. ಆ ಸಂದೇಶವನ್ನು ನೀವು ಎಲ್ಲಿ ಬೇಕಾದ್ರೂ ಹೋಗಿ ಹೇಳಿ, ಮಂಡ್ಯವನ್ನ ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಸುಮಲತಾ ನಿರ್ಧಾರಗಳಿಗೂ ಈ ಕಾಳಿಕಾಂಬಾ ದೇವಿಗೂ ಅದೊಂದು ನಂಟಿದೆ. ಪ್ರತಿ ನಿರ್ಧಾರದ ಸಂದರ್ಭದಲ್ಲೂ ಕಾಳಿಕಾಂಬಾ ಮೊರೆ ಹೋಗೋದು ರೂಢಿ. ಕಳೆದ ಸಲ ಪಕ್ಷೇತರವಾಗಿ ಸ್ಪರ್ಧೆ ವೇಳೆಯೂ ಸುಮಲತಾ ಇದೇ ಕಾಳಿಕಾಂಬನನ್ನ ಆರಾಧಿಸಿದ್ರು. ವಿಧಾನಸಭಾ ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿಗೆ ಬೆಂಬಲ ಕೊಟ್ಟಾಗ್ಲೂ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಈಗಲೂ ಅಷ್ಟೇ ಕಾಳಿ ಆಶೀರ್ವಾದವನ್ನ ಪಡೆದು ಕಮಲಕ್ಕೆ ಜೈ ಎಂದಿದ್ದಾರೆ. ಇನ್ನು ಈ ಸಭೆಯಲ್ಲಿ ನಟ ದರ್ಶನ್, ಅಭಿಷೇಕ್ ಅಂಬರೀಶ್, ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣ ಸೇರಿ ಸುಮಲತಾ ಆಪ್ತರು, ಬೆಂಬಲಿಗರು ಭಾಗಿಯಾಗಿದ್ರು. ಬಿಜೆಪಿ ಸೇರೋಕೆ ಏಪ್ರಿಲ್ 6ನೇ ತಾರೀಕು ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರು. ಇದೇ ವೇಳೆ ಸುಮಲತಾ ಏನೇ ನಿರ್ಧಾರವನ್ನ ತಗೊಂಡ್ರು ಜೊತೆಯಲ್ಲಿರುವುದಾಗಿ ನಟ ದರ್ಶನ್ ಹೇಳಿದ್ರು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಷ್ಟೊಂದು ಮಾಡೋದು ತುಂಬಾ ದೊಡ್ಡದು. ನಾನು ರಾಜಕೀಯ ಮಾತಾಡಲ್ಲ, ಆದರೂ ಕೂಡ ಇವತ್ತೊಂದೇ ಮಾತನ್ನು ಮುಗಿಸ್ತೀನಿ. ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದ್ಗಡೆ ನಿಂತೇ ಇರ್ತೀವಿ. ಅದು ಯಾವುದೇ ಥರದ ನಿರ್ಧಾರ ಆಗ್ಬೋದು, ಏನೇ ಆಗ್ಬೋದು, ಎಂಥದ್ದೇ ಆಗ್ಬೋದು. ಯಾಕೆಂದರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ಥರನೇ ಇರಬೇಕು. ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನಮಗೋರ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳೋದಲ್ಲ. ಸಾಯೋವರೆಗೂ ತಾಯಿನೇ. ಅಮ್ಮ ಏನು ಹೇಳ್ತಾರೋ ಇದಕ್ಕೆ ಮಾಡು ಅಂದರೆ ಕಣ್ಣು ಮುಚ್ಕೊಂಡು ಆಳ್ಬಾವಿಗೆ ಬೀಳು ಅಂದ್ರೂ ಬೀಳಕ್ಕೂ ರೆಡಿನೇ ನಾವು. ಮಂಡ್ಯದಿಂದ ನಾಳೆ ಕುಮಾರಸ್ವಾಮಿ ನಾಮಿನೇಷನ್ ಫೈಲ್ ಮಾಡ್ತಿದ್ದಾರೆ.
ಜೆಡಿಎಸ್ ಬಿಜೆಪಿ ಸುಮಲತಾ ಶಕ್ತಿ ಒಂದಾಗಿದ್ದು ಮಂಡ್ಯ ರಣರಂಗದ ಚಿತ್ರಣವನ್ನೇ ಬದಲಾಯಿಸಿದೆ. ಸ್ವಾಭಿಮಾನಿ ಅಂತ ಸೆರಗೊಡ್ಡಿ ಗೆದ್ದ ಸುಮಲತಾ ಆ ಬಳಿಕ ಮಂಡ್ಯದ ಜನಕ್ಕೆ ಯಾಕೋ ಅಪಥ್ಯ ಎನಿಸಿಬಿಟ್ರು. ನಿರೀಕ್ಷೆಯಂತೆ ಸುಮಲತಾಗೆ ಈಗ ಕಮಲಾಶ್ರಯ ಅನಿವಾರ್ಯವಾಗ್ಬಿಟ್ಟಿದೆ. ದಳದೊಂದಿಗೆ ಜದ್ದಿಗೆ ಬಿದ್ದು ಗೆದ್ದ ಸುಮಲತಾ ಈಗ ಅದೇ ಪಕ್ಷದೊಂದಿಗೆ ನೆಂಟಸ್ತಿಕೆ ಬೆಳೆಸ್ತಾ ಇರೋದು ವಿಪರ್ಯಾಸ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.